ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯಲ್ಲಿ ತುಂಗಾ ನದಿಯ ದಡದಲ್ಲಿ ಒಂದು ಸುಂದರವಾದ ಹಳ್ಳಿ ಇದೆ. ಅದರ ಹೆಸರು ಮತ್ತೂರು. ಈ ಹಳ್ಳಿಯ ವಿಶೇಷತೆ ಏನಂದರೆ ಸಂಸ್ಕೃತ ಇಲ್ಲಿನ ಅಧಿಕೃತ ಭಾಷೆ. ಚಿಕ್ಕವರಿಂದ ದೊಡ್ಡವರವರೆಗೂ ಪ್ರತಿಯೊಬ್ಬರು ತಮ್ಮ ಮನೆಯಲ್ಲಾಗಿರ್ಬೋದು, ಶಾಲೆಯಲ್ಲಿ, ಕಚೇರಿಗಳಲ್ಲಿ ಹಾಗೆ ಸಾರ್ವಜನಿಕ ಪ್ರದೇಶಗಳಲ್ಲಿ ಸಂಸ್ಕೃತದಲ್ಲೇ ಮಾತಾಡ್ತಾರೆ. ಹಾಗೆ ನೀವು ಇಲ್ಲಿ ನೋಡ್ಬೋದು, ಗ್ರಾಮದ ಫಲಕಗಳಾಗಿರ್ಬೋದು ಅಥವಾ ಅಂಗಡಿ ಮುಂಗಟ್ಟು, ಶಾಲೆ ಕಚೇರಿಗಳ ಫಲಕ ಪ್ರತಿಯೊಂದೂ ಸಂಸ್ಕೃತದಲ್ಲೇ ಇದೆ. ಇದಕ್ಕೆಲ್ಲ ಕಾರಣ ಆಗಿದ್ದು 1980ರಲ್ಲಿ ಸಂಸ್ಕೃತ ಭಾರತೀಯವರು ಸಂಸ್ಕೃತಕ್ಕೆ ಮತ್ತೆ ಪುನರುಜ್ಜೀವನ ಕೊಡಬೇಕು ಅಂತ ಒಂದು ಕಾರ್ಯಾಗಾರನ ಬೇರೆ ಬೇರೆ ಭಾಗಗಳಲ್ಲಿ ನಡೆಸ್ಕೊಂಡು ಬರ್ತಾರೆ. ಆಗ ಮತ್ತೂರು ಪ್ರದೇಶದ ಜನರಿಗೆ ಸಂಸ್ಕೃತ ತುಂಬ ಇಷ್ಟ ಆಗುತ್ತೆ ಮತ್ತು ಇದರಿಂದ ಅವರು ಪ್ರೇರಣೆಗೊಂಡು ಸಂಸ್ಕೃತನ ತಮ್ಮ ಭಾಷೆಯಾಗಿ ಸ್ವೀಕರಿಸ್ತಾರೆ. ಇದು ಯಾವ ಮಟ್ಟಿಗಿದೆ ಅಂತಂದರೆ, ಇಲ್ಲಿ ಶಾಲೆಗಳಲ್ಲಿ ಪ್ರಥಮ ಭಾಷೆಯಾಗಿ ಸಂಸ್ಕೃತನ ಪಾಠ ಮಾಡ್ತಾರೆ. ಮತ್ತೂರಿನ ಮಕ್ಕಳು ಸಂಸ್ಕೃತನ ಮಾತಾಡ್ತಾ ಬೆಳೆದಿರಬಹುದು, ಆದರೆ ಇಲ್ಲಿ ನಿರರ್ಗಳವಾಗಿ ಕನ್ನಡ ಹಾಗೆ ಇಂಗ್ಲೀಷ್ ಕೂಡ ಮಾತಾಡ್ತಾರೆ. ಈ ಗ್ರಾಮದಲ್ಲಿ ಅತಿ ಹೆಚ್ಚಾಗಿ ಸಂಕೇತಿ ಬ್ರಾಹ್ಮಣರಿದ್ದಾರೆ ಮತ್ತು ಅವರ ವೇದ ಪಾಠಶಾಲೆಗಳಿದೆ, ಗುರುಕುಲಗಳಿದೆ. ಎಲ್ಲ ಮಕ್ಕಳು ಇಲ್ಲಿ ಪಾಠ ಕಲ್ತಿದ್ದಾರೆ. ಹಾಗಂತ ಅವರು ಕೇವಲ ಸಂಸ್ಕೃತಕ್ಕೆ ಮಾತ್ರ ಸೀಮಿತರಾಗಿ ಉಳಿದಿಲ್ಲ. ಉದ್ಯೋಗನ IT ಕ್ಷೇತ್ರಗಳ ಟೀಚಿಂಗಲ್ಲಿದ್ದಾರೆ ಮತ್ತು ವ್ಯವಸಾಯ ಕೂಡ ಮಾಡ್ತಿದ್ದಾರೆ. ಇಷ್ಟೆಲ್ಲ ಇದ್ದರೂ ತಮ್ಮ ಬೇರಾದ ಸಂಸ್ಕೃತನ ಇವರು ಮರ್ತಿಲ್ಲ. ಈ ಮತ್ತೂರ ಹತ್ರ ಹೊಸಹಳ್ಳಿ ಅನ್ನೋ ಒಂದು ಗ್ರಾಮ ಕೂಡ ಇದೆ. ಆ ಗ್ರಾಮದಲ್ಲಿರೋ ಜನ ಕೂಡ ಸಂಸ್ಕೃತನ ಇತ್ತೀಚೆಗೆ ತಮ್ಮ ಭಾಷೆಯಾಗಿ ಅಳವಡಿಸ್ಕೊಳ್ತಿದ್ದಾರೆ. ಇದೇ ರೀತಿ ಭಾರತದಲ್ಲಿ ಮತ್ತಷ್ಟು ಹಳ್ಳಿಗಳಿದೆ, ಅಲ್ಲೆಲ್ಲ ಸಂಸ್ಕೃತದ ಬಗ್ಗೆ ತುಂಬ ಒಲವಿದೆ. ಈ ರೀತಿ ಮಾಡ್ತಿರೋ ಗ್ರಾಮಗಳಿಂದಾಗಿ ಸಂಸ್ಕೃತಕ್ಕೆ ಒಂದು ರೀತಿಯ ಪುನರುಜ್ಜೀವನ ಸಿಗ್ತಾ ಇದೆ, ಹಾಗೆ ಸಾಂಸ್ಕೃತಿಕ ರಕ್ಷಣೆ ಸಹ ಆಗ್ತಾ ಇದೆ.